ವಿಜಯಪುರದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ. ಕಳ್ಳರಿಂದ 1.5 ಕೋಟಿ ನಗದು, ಚಿನ್ನ 20 ಕೆಜಿ. ಈ ಚಿನ್ನ ದರೋಡೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ 6:30 ರಿಂದ 7:30 ಸುಮಾರಿನಲ್ಲಿ ದರೋಡೆ ಆಗಿದೆ. ಬ್ಯಾಂಕ್ ಕ್ಲೋಸಿಂಗ್ ಟೈಮ್ನಲ್ಲಿ ದರೋಡೆ ನಡೆದಿದೆ. ದರೋಡೆಕೋರರ ಪೈಕಿ ಓರ್ವ ಮೊದಲೇ ಒಳಗೆ ಬಂದಿದ್ದ. ಬ್ಯಾಂಕ್ ಕೆಲಸದ ಅವಧಿಯ ಸಂದರ್ಭ ಲಾಕರ್ ಓಪನ್ ಇತ್ತು. ಬಂದೂಕಿನಿಂದ ಬೆದರಿಸಿ ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. 21 ಕೋಟಿ ಮೌಲ್ಯದ ಚಿನ್ನ, ನಗದು ದರೋಡೆ ಮಾಡಿದ್ದಾರೆ ದರೋಡೆಕೋರರು. ನಿನ್ನೆ ಸಂಜೆ 6:30 ರಿಂದ 7:30 ಸಮಯದಲ್ಲಿ ಈ ದರೋಡೆ ನಡೆದಿದೆ. ಖದೀಮರು ಒಟ್ಟು 398 ಪ್ಯಾಕ್ ಚಿನ್ನ ದರೋಡೆ ಮಾಡಿದ್ದಾರೆ. ದರೋಡೆಕೋರರ ಪತ್ತೆಗೆ 8 ತನಿಖಾ ತಂಡಗಳನ್ನು ಕೂಡ ರಚನೆ ಮಾಡಿದ್ದೀವಿ ಅಂತ ಎಸ್ಪಿ ಹೇಳ್ತಾರೆ. ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಒಳಗಡೆ ಕರೆಸ್ಕೊತಾನೆ. ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು, ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್, ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ. ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1,04,00,000 ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ, ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರ್ ಕೊಟ್ಟಿರೋದು 20 ಕೆಜಿ ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ, ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದ್ದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 8 ಟೀಮ್ಸ್. ವಿಜಯಪುರದಲ್ಲಿ SBI ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರೋಡೆಯಾದ ಬ್ಯಾಂಕ್ನ ಎದುರು ಅಜ್ಜಿ ಗೋಳಾಡಿದ್ದಾರೆ. SBI ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಇಟ್ಟಿರೋ ಅಜ್ಜಿ ಸುಶೀಲಾ, 300 ಗ್ರಾಂ ಚಿನ್ನಾಭರಣ ಇಟ್ಟಿರುವ ಅಜ್ಜಿ ಸುಶೀಲಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಮುಂದೆ ವೃದ್ಧೆ ಗೋಳಾಡಿದ್ದಾರೆ. ಲಾಕರ್ ಕೀ ತಂದಿದ್ದೀನಿ, ನನ್ನ ಚಿನ್ನ ತೋರಿಸಿ ಅಂತ ಅಜ್ಜಿ ಗೋಳಾಡಿರೋದು. ವಿಜಯಪುರದಲ್ಲಿ ಬ್ಯಾಂಕ್ ದರೋಡೆ ಆದ ನಂತರ ವಿಷಯ ತಿಳಿದಂತಹ ಅಜ್ಜಿ ಬ್ಯಾಂಕ್ನ ಮುಂದೆ ಬಂದು ಕಣ್ಣೀರು ಹಾಕಿದ್ದಾರೆ. 300 ಗ್ರಾಂ ಚಿನ್ನಾಭರಣವನ್ನ ಲಾಕರ್ನಲ್ಲಿ ಇಟ್ಟಿದ್ದೀನಿ, ಅದನ್ನ ತೋರಿಸಿ ಅಂತ ಹಠಕ್ ಬಿದ್ದಿದ್ದಾರೆ. ಎಷ್ಟಿತ್ರಮ್ಮ? ಎಷ್ಟು ಇಟ್ಟಿದ್ರಿ? 3 ಮಂದಿ ಮಕ್ಕಳು ಅದ ಹೇಳ್ರಿ. 30 ತೊಲಿಗಟ್ಲೆ ಅದ ರೀ. 300 ತೆಗೆದು ತೋರಿಸಿ, ನಿಮಗೆ ಗೊತ್ತಾಯ್ತು. 300 ಗ್ರಾಮ್ ಐತ್ರ. ಈಗ ಎದಕ್ಕೆ ಭಯ ಆಗತೈತಿ? ಎದಕ್ಕೆ ಭಯ ಆಗತೈತಿ? ಹೊಡೆದಾರ ಏನಂತ ಹೇಳಿ ಭಯ ಬರ್ಲಕತ್ತೀನಿ. ಲಾಕರ್ ಧಕ್ಕಿ ಹಚ್ಚಿರ್ಲಿಲ್ಲ. ಲಾಕರ್ದಾಗ ಅದಪ್ಪಿ, ಲಾಕರ್ದಾಗ ಇಟ್ಟೇವ್ ನಾವು. ಎಷ್ಟು ವರ್ಷ ಇಟ್ಟಿರವ? 2-4 ವರ್ಷ ಆಯ್ತು. ಹಂಗೆ ಇಡ್ತೇವೆ. ಏನೇನು ಇಟ್ಟಿರಿ? ಅದ್ರೊಳಗೆ ಏನೇನು ಅದಾವ ಸಾಮಾನು? ಹೇಳಿದ್ರಿ ಅಂದ್ರೆ ಒಂದು ರೆಕಾರ್ಡ್ ಆಗತ್ತಿದ್ರು ಹೇಳ್ರಿ. ಎಲ್ಲ ಅವ್ರು 2-3 ಮೊಳ ಸಿಂಗರ್ಸ್ ಅವ, ಲಾಕಿಟ್ ಅವಾಗ, ಉಂಗ್ರ ಅವಾಗ, ಬೈಯಳಿ ನಿಮ್ಮ ಕಡೆ ಒಂದು ಹಾಗೆಲ್ಲ ಕೀಗೆ ಏನು ಹೊಡೆದಿಲ್ಲ. ಅದು ಕೀಗೆ ಹೊಡೆದಿಲ್ಲ. ಅವ್ರು ಏನು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದ್ರೊಳಗೆ ಇತ್ತ ಗೊತ್ತಾ, ಸಾಲ ಅಂತ ಏನಾರ ಇಟ್ಟಿರ್ತಾರಲ್ಲ ಅದಕ್ಕೆ ಲಾಕ ಇವ್ರ ಕಡೆ ಇರ್ತದೆ, ನಿಮ್ಮ ಲಾಕರ್ ಕೀ ನಿಮ್ಮ ಕಡೆ ಇರ್ತದೆ. ಹಂಗಾಗಿ ಭಯ ಪಡ್ಬೇಕಾಗಿಲ್ಲ. ಎಷ್ಟಿತ್ತು ಏನಿತ್ತು ಹೇಳ್ರಿ. ಲಾಕರ್ ತೆರೆದು ನಿಮಗೆ ಗೊತ್ತಾಯ್ತು. ಈಗ ನೀವೇನು ಕೇಳತ್ತೀರಿ? ಈಗ ನಮಗ ಅದು ಒಟ್ಟಕ್ಕೆ ಲಾಕರ್ ನೋಡ್ಲಿಕ್ಕೆ ಬಿಡ್ರತ್ತೇವ್ರಿ. ಬಡದಾರ ಏನ್ ಮಾಡ್ಯಾರು, ಒಳಗೆ ಬಿಡ್ರಿ ಅಲ್ಲಿ ಕಟ್ಟೇವ್. ಒಳಗೆ ಬಿಡತ್ತೀರಿ? ಏನಂದ್ರಿ? ಏನು ಮಾತಾಡಿಸಿದ್ರಿ? ಬಿಡಲ್ಲಾಗ್ಯಾರ ಪೊಲೀಸರು. ಯಾರು ಕೂಡ ಮಾತಾಡ್ಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.